ರೀ, ನಾನ್ ನಿಮ್ಗಾಗ್ಲೇ ಹೇಳಿದೀನಿ, ಸಿಂಧು ಬಗ್ಗೆ ಯೋಚನೆ ಮಾಡೋ ಟೈಮ್ ಇದಲ್ಲ ಅಂತ. ಮನೇಲಿ ಮಗಳೇ ಇಲ್ದೆ ಶುಭ ಕಾರ್ಯ ಹೇಗೆ ಮಾಡೋದು ಅಲ್ವಾ? ಅವಳು ದೇವಸ್ಥಾನದಲ್ಲಿ ಆ ವ್ರತ ಈ ವ್ರತ ಅಂತ ಹೇಳ್ದಾಗ ಹುಷಾರಮ್ಮ, ಏನಾದ್ರೂ ವ್ಯವಸ್ಥೆ ಬೇಕಾದ್ರೆ ಹೇಳು, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳೋ ಬದ್ಲು ಬಾಯ್ ಮುಚ್ಕೊಂಡು ಮನೆಗ್ ಬಾರೆ ಅಂತ ಹೇಳಿದ್ದಿದ್ರೆ ಈ ತರ ಆತಂಕ ಪಡ್ಬೇಕಾಗ್ ಬರ್ತಿತ್ತಾ? ಎಲ್ಲ ನೀವು ಭವಾನಿ ಕೊಟ್ಟಿರೋ ಸಲಿಗೆನೆ ಕಾರಣ. ಅಲ್ಲಮ್ಮ, ನಾನು ಹೇಳಿದ್ನಲ್ಲ. ಏನಂತ ಹೇಳಿದ್ರಿ? ದೇವ್ರ ಕಾರ್ಯ ಹಾಗೆಲ್ಲ ಮಾತಾಡ್ಬಾರ್ದು ಅಂತ ನನ್ನೇ ದಬಾಯಿಸಿದ್ರಿ. ನೋಡ್ರಿ, ಈಗ ಮುಖ್ಯವಾಗಿ ಮಾಡ್ಬೇಕಾಗಿರೋದು ನಿಶ್ಚಿತಾರ್ಥ. ಅದ್ ಮುಗಿದ್ಮೇಲೆ ಮಾತಾಡೋಣ. ಗಾಯತ್ರಮ್ಮವ್ರೆ, ಹಾ, ಪೂಜೆಗೆಲ್ಲ ತಯಾರಾಗಿದೆ. ನಿಮ್ ಮಗಳು ಬಂದು ದೀಪ ಹಚ್ಚಿಬಿಟ್ರೆ ನಿಶ್ಚಿತಾರ್ಥ ಶುರು ಮಾಡಬಹುದು. ಈಗ್ಲೇ ಕರ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ. ಪುರೋಹಿತ್ರೆ, ಎಲ್ಲ ನಿಧಾನವಾಗ್ಲಿ. ನಮ್ ಕಡೆ ಮುಖ್ಯವಾದವ್ರೊಬ್ರು ಬರ್ಬೇಕು. ಅವ್ರು ಬರೋ ತನಕ ಕಾಯ್ಲೇಬೇಕು. ರಾಯರೇ, ಕಾಯ್ಬೋದು ಅಂದ್ರೆ 3 ಗಂಟೆ ಕಾಯ್ಬೋದು ಅಷ್ಟೇ. ಮುಹೂರ್ತ ಮೀರೋಗುತ್ತೆ. ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ. ಗಾಯತ್ರಮ್ಮನವ್ರೆ, ಹುಡುಗಿ ನಿಧಾನವಾಗಿ ಆರಾಮಾಗಿ ರೆಡಿ ಆಗ್ಲಿ. ಬೀಗ್ರೆ, ಹೆಣ್ಮಕ್ಳು ವಿಷಯ ಗೊತ್ತಿದ್ದು ಹೀಗೆ ಹೇಳ್ತಿದ್ದೀರಲ್ಲ. ಹೆಣ್ಮಕ್ಳಿಗೆ 3/4 ಗಂಟೆ ಅಂದ್ರೆ ಗಡಿಯಾರದ ಪ್ರಕಾರ 3 ಗಂಟೆ. ಟೀಚರ್ ಅಮ್ಮ, ಬನ್ನಿ, ನಾವ್ ರೆಡಿ ಮಾಡಿ ಕರ್ಕೊಂಡ್ ಬರೋಣ. ಬನ್ನಿ. ಅಣ್ಣ, ಎಲ್ಲಣ್ಣ ಹುಡ್ಕೋದು ಇವ್ರನ್ನ? ಹುಡುಕ್ಲೇಬೇಕು, ಇಲ್ಲಾಂದ್ರೆ ನಮ್ಗೆ ಯಾರಿಗೂ ಹುಡುಗಾಲಿಲ್ಲ. ನೀವು ಆ ಕಡೆ ಹೋಗಿ, ನೀವು ಆ ಕಡೆ ಹೋಗಿ. ನೀವು ಇಬ್ರು ನಮ್ ಕಡೆ ಬರೋ. ದೊಡ್ಡ ಯಜಮಾನ್ರಿಗೆ ಏನು ಆಗ್ಬಾರ್ದು. ಆ ಹುಡುಗಿ ಸತ್ರು ಪರವಾಗಿಲ್ಲ. ಹುಡುಕಿ ಹುಡುಕಿ ಹೋಗಿ. ಅಥರ್ವರೇ ನೋಡಿ. ಅಥರ್ವರೇ ಎಚ್ಚರ ಆಗಿ. ಅಥರ್ವರೇ, ಏನೋ ಕೇಳಿಸ್ತಿದ್ಯಲ್ಲ. ರೆಡಿನಾ? ಹಾ, ನಮ್ ಹುಡ್ಗಿ ಮಹಾಲಕ್ಷ್ಮಿ ತರ ಕಾಣ್ತಿದ್ದಾಳೆ. ನನ್ ದೃಷ್ಟಿನೇ ತಾಕತ್ತೆ. ಆಂಟಿ, ಸಿಂಧು ಮತ್ತೆ ರಾಕೇಶನು ಬಂದಿಲ್ವಾ? ಹೇಯ್, ಅವಳಿಗೆ ಇಲ್ದೇ ಇರೋ ಆತಂಕ ನಿನಗ್ ಯಾಕೆ? ಅಕ್ಕ ಅಕ್ಕ ಅಂತ ಯಾವಾಗ್ಲೂ ನಿನ್ ಬೆನ್ನ ಹಿಂದೆನೆ ಓಡಾಡ್ತಿರ್ತಾಳಲ್ಲ. ಇವತ್ ನಿನ್ ಎಂಗೇಜ್ಮೆಂಟು ಇಲ್ಲೇ ಇರ್ಬೇಕು ಅಂತ ಅವಳು ಗೊತ್ತಿಲ್ಲ? ನಿಮ್ಮ ಅಪ್ಪನ್ಗೂ ಹೇಳಿದೀನಿ, ನಿನಗೂ ಹೇಳ್ತಾ ಇದೀನಿ. ಅವಳ ಬಗ್ಗೆ ಕೊರಗೋದನ್ನ ಬಿಟ್ಟು ನಗ್ನಗ್ತಾ ಇರು, ಗೊತ್ತಾಯ್ತಾ? ನೀನ್ ಹೀಗ್ ಸಪ್ಪಗಿದ್ರೆ ಬಂದವರೆಲ್ಲ ನಿನಗ್ ಬಲವಂತವಾಗಿ ಮದ್ವೆ ಮಾಡ್ತಿದೀವಿ ಅಂತ ಅನ್ಕೊಳಲ್ವಾ ಭವಾನಿ? ಆ ಅತಿ ಬುದ್ಧಿವಂತೆಯಿಂದ ನಾವ್ ಅನ್ನಿಸ್ಕೋಬೇಕು ಅಷ್ಟೇ. ಅಮ್ಮ, ಅವಳಿಗೇನು ಅನ್ಬೇಡ ಅಮ್ಮ. ನೀನ್ ಹೀಗ್ ವಹಿಸ್ಕೊಂಡ್ ಬರೋದಿಕ್ಕೆ ಅವಳ ಬಾಲ ಇಷ್ಟುದ್ದ ಬೆಳ್ದಿರೋದು. ಹೊಟ್ಟೆ ಬಟ್ಟೆ ಕಟ್ಟಿ ಬದುಕನ್ನ ನಡೆಸ್ತಾ ಇರೋ ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಈ ಸಣ್ಣ ಸಣ್ಣ ಸಮಾರಂಭ, ಶುಭ ಕಾರ್ಯ ಎಲ್ಲಾನು ಪ್ರತಿಷ್ಠೆನೆ ಕಣೆ. ಅದ್ರಲ್ಲೂ ಹೆಣ್ಮಕ್ಳಿಗ್ ಮದ್ವೆ ಮಾಡ್ಬೇಕಾದ್ರೆ ಹಣ, ಆಸ್ತಿ, ಅಂತಸ್ತು ಇದ್ ಎಲ್ಲದಕ್ಕಿಂತ ಅಪ್ಪ ಅಮ್ಮಂದ್ರು ತಮ್ಮ ಮರ್ಯಾದೆನೆ ಪಣಕ್ಕಿಟ್ಟಿರ್ತೀವಿ ಕಣೆ. ಇದನ್ನೆಲ್ಲ ಉಳಿಸ್ಕೊಳ್ಳೋದು ನಿಮ್ ಕೈಯಲ್ಲಿರುತ್ತೆ. ಟೀಚರ್ ಅಮ್ಮ, ಈಗ ಅಷ್ಟೊಂದ್ ದೊಡ್ಡ ದೊಡ್ಡ ಮಾತುಗಳೆಲ್ಲ ಬೇಕಾ? ಮತ್ತಿನ್ ಹೇಗ್ ಹೇಳಿ ಇವಳಿಗೆ ಹೇಳಿ? ಇಲ್ಲಿ ಏನ್ ಮಾಡ್ತಿದ್ದೀರಾ? ಪುರೋಹಿತರು ಕರಿತಿದ್ದಾರೆ, ಬೇಗ ಬನ್ನಿ. ಬಾರೆ. ಹೇಳಿದ್ ನೆನ್ಪಿದೆ ತಾನೆ?
ಅನ್ಬೇಡಿ ಅಥರ್ವ, ನೀವ್ ಇವಾಗ ಸೇಫ್ ಆಗಿದ್ದೀರಾ. ಸ್ವಲ್ಪ ಎಚ್ಚರ ಮಾಡ್ಕೊಳ್ಳಿ. ಅಥರ್ವ ಅವ್ರೆ, ನಾನು ಸಿಂಧು. ಗಾಬರಿ ಆಗ್ಬೇಡಿ, ನಿಮ್ಮನ್ನ ಕೇಡಿಗಳಿಂದ ಆಚೆ ಕರ್ಕೊಂಡ್ ಬಂದಾಯ್ತು. ನಾನ್ ಹೇಗೆ ಇಲ್ಲಿಗೆ ಬಂದೆ? ಅಯ್ಯೋ, ಅದೊಂದ್ ದೊಡ್ಡ ಕತೆ ಬಿಡಿ. ಅದ್ಯಾಕ್ ಇವಾಗ? ಭವಾನಿ ಬಂದಿದ್ದಾಳ? ಅವಳಲ್ಲಿ? ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಂಗೆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ಹುಡುಗನ ಜಾತಕದಲ್ಲಿ ಇನ್ನು 10 ದಿನ ಗುರುಬಲ ಇದೆ. ಅಷ್ಟೊಳಗಡೆ ಮದುವೆ ಮಾಡ್ಬಿಟ್ರೆ ಯಾವ ಅಡಚಣೆನೂ ಇರೋದಿಲ್ಲ. ನಮ್ಗೆ ಮದ್ವೆಗೆ ಒಪ್ಪಿಗೆ ಇದೆ. ನಾನು ರಾಕೇಶ್ ಅಥರ್ವ ಅವ್ರ ಎಸ್ಟೇಟಿಗೆ ಹೋಗ್ತಾ ಇದೀವಿ. ನೀನ್ ನಿಶ್ಚಿಂತೆ ಆಗಿರೋ. ಇವಾಗ ನಾವ್ ಹೋಗ್ಲಿಲ್ಲ ಅಂದ್ರೆ ಮದ್ವೆನೇ ಆಗೋಗ್ಬಿಡುತ್ತೆ. ಸರಿ, ಈಗ್ಲೇ ಹೊರಡೋಣ. ರಾಕೇಶ್ ಎಲ್ಲಿ? ನಿಮ್ಮನ್ನ ಕಿಡ್ನಾಪರ್ಸ್ ಇಂದ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಅವ್ರಿಬ್ರು ಅವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ರು. ಅವ್ರಿವಾಗ ಎಲ್ಲಿದಾರೋ ಹೇಗಿದಾರೋ ಏನೂ ಗೊತ್ತಿಲ್ಲ. ಮೊದ್ಲು ನಾವ್ ಇಲ್ಲಿಂದ ಹೋಗೋಣ. ಹಾಗೆ ಅವ್ರು ಏನಾದ್ರೂ ಸಿಕ್ಕಿದ್ರೆ ಅವ್ರನ್ನು ಕರ್ಕೊಂಡು ಹೋಗೋಣ. ಸಿಂಧು, ನಾನ್ ನಿನ್ ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ಅಷ್ಟ್ ದೊಡ್ಡ ಮಾತೆಲ್ಲ ನನಗೆ ಅರ್ಥ ಆಗಲ್ಲ ಅಥರ್ವ. ಅವತ್ತು ಭವಾನಿನ ಕಾಪಾಡ್ದೆ, ಇವತ್ತು ನನ್ನನ್ನ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಸಾಕು, ಇದೆಲ್ಲ ನಿಮ್ ಹೆಂಡತಿ ಹತ್ರ ಹೇಳಿ. ಬೇಕಾದ್ರೆ ಅವಳೇ ಕೋಡ್ ಬೆಳೆಸ್ಕೊಳ್ಳಿ. ಮೊದ್ಲು ಹೋಗೋಣ ಬನ್ನಿ. ಅಯ್ಯೋ ರಾಕೇಶ, ರಾಕೇಶ, ರಾಕೇಶ ಏನಾಯ್ತು? ನನ್ಗೇನು ಆಗಿಲ್ಲ. ಫಸ್ಟ್ ವಿರಾಟ್ ಸರ್ನ ನೋಡಿ. ವಿರಾಟ್